ಎಲ್ಲರಿಗೂ ನಮಸ್ತೆ ದೋಸ್ತು. ನಮ್ಮ ಮನೇಲಿ ಫಂಕ್ಷನ್, ನಮ್ಮ ಮನೇಲಿ ವೆಡ್ಡಿಂಗ್ ಡೇ ಇತ್ತು. ಅದಕ್ಕೆ ಇದು ಬಿರಿಯಾನಿ, ಚಿಕನ್ ಸಾಂಬಾರು ಮಾಡಿದ್ದೀವಿ. ಬನ್ನಿ ನೋಡೋಣ ಯೂಟ್ಯೂಬ್ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅವಾಗೆ ಮಾಡಿಸ್ಬಿಟ್ಟು ಆರೋಗಿದೆ ನೋಡಿ. ನಮ್ಮ ಅಕ್ಕ ಮಾತಾಡ್ತಾರೆ. ಹೇಗಿತ್ತು? ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ. ಯಂತ್ರ ಮೇಲೆ ಮುಚ್ಚಿದ್ದು ಕೊಟ್ಬಿಟ್ಟು ಸೂಪರ್. ನೀವು ಒಂದ್ಸಲ ಈ ತರ ಟ್ರೈ ಮಾಡಿ ನೋಡಿ. ಇದು ಚೆನ್ನಾಗೈತೆ. ಫ್ರೈ ಸಕ್ಕತ್ತಾಗೈತೆ. ಸಕ್ಕತ್ತಾಗಿದೆ. ಸೂಪರ್. ಬಾಯ್. ಅದು ಆನ್ ಆಯ್ತದೆ, ಹಂಗೆ ರೆಕಾರ್ಡ್ ಆಯ್ತಾ ಇರ್ತದೆ. ಮೊಟ್ಟೆ 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 ಸೂಪರ್ ಆಗಿದೆ. ಹೋಟೆಲ್ ದುಡ್ಡು ಖರ್ಚು ಮಾಡ್ಬೋದು. ಮನೆಯ ಮಾಡ್ಕೊತಿದ್ವ ನೀವು? ಆಯ್ತು. ಯಾರು ನೀನ್ ಮಾಡಿದ್ದ? ಅಲ್ಲ, ನಮ್ಮ ಅಪ್ಪ ಮಾಡಿದ್ದು. ಅದಕ್ಕೆ ಮೇಲೆ ಮತ್ತೆ ಗೋಲ್ಡ್ ಸಿಗುತ್ತೆ ನಿಮಗೆ. ಯೂಟ್ಯೂಬ್ದು ನೋಡ್ಕೊತಾ ಇದ್ದು. ನಮ್ಮ ವಿಡಿಯೋ ಯಾರು ನೋಡ್ತಾರೆ? ಎಲ್ಲಾರು ನೋಡ್ತಾರೆ. ಒಂದ್ಸಲ ಹಾಕಿ ನೋಡು. ಲೈಕ್ ಆಗಿಲ್ಲ ಅಂದ್ರೆ ನೋಡ್ಕೊ, ನಾನು ತೋರಿಸ್ಕೊಡ್ತೀನಿ ನಿಮಗೆ. ಬರುತ್ತೆ. ಹಂಗಾಟ ಹೋಗಿದ್ದೆ ನಾನು. ಮಾತಾಡೋರಿಗೆ ಸುಮ್ಮನೆ ವಿಡಿಯೋ ನೋಡ್ತಾರಾ? ನಾನೊಬ್ರು ಮಾತಾಡ್ತಿದ್ದೀನಿ, ಇವ್ರಿಬ್ರಲ್ಲಿ ಒಬ್ರು ಮಾತಾಡ್ತಿಲ್ಲ. ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟೆ, ಎಷ್ಟು ಅರ್ಜೆಂಟಲ್ಲಿ ಇದ್ದೆ, ಸ್ಕೂಲಿಂದ ಏನೇನು ಅನಿಸ್ತು ನಿನಗೆ ಇವತ್ತು, ಅದನ್ನೆಲ್ಲ ಹೇಳೋರಿಗೆ. ಕೇಕ್ ಎಷ್ಟೊತ್ತಿಗೆ ತಂದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಎಷ್ಟು ಲೇಟ್ ಆಯ್ತು? ಕೇಕು ತಂದು 8 ಗಂಟೆ ಆಯ್ತು. ನಾವು ಹೋಗಿದ್ದೆ 7:30. ಕೋಲ್ಡ್ ಇರ್ಲಿಲ್ಲ. ಕೇಕು ಐಸ್ ಕೇಕ್ ಅದು. ಅದಕ್ಕೆ ನಾವು ಒಂದು ಸ್ವಲ್ಪ ಹೊತ್ತು ಇಡ್ಸಿ ಬಂದ್ವಿ.
ಅದಕ್ಕೆ ಬರೋದು ಲೇಟ್ ಆಯ್ತು. ಕ್ಯಾಮ್ರಾ ನೋಡ್ಕೊಂಡು ಹೇಳು. ಅದಕ್ಕೆ ಇವಾಗ ಮಾಡ್ತಿದೀವಿ ವಿಡಿಯೋ. ಲೇಟ್ ಆಯ್ತು, ಬೇಜಾರು ಮಾಡ್ಕೋಬೇಡಿ. ನಮ್ಮ ವಿಡಿಯೋ ಹಂಗೆ ಇದ್ರು ನೋಡಿ. ನಮ್ಮ ವಿಡಿಯೋ ಹಂಗೆ ಇದ್ರು ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಯೂಟ್ಯೂಬ್ನ ನಮಗೆ ತರಿಸ್ಕೊಡಿ. ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ನಮ್ಮ ಮನೆಗೆ ತರಿಸ್ಕೊಡಿ. ವರ್ಡ್ ನಿಜ ಕೊಡ್ತಾರೆ. ನಾನು ಮೊಬೈಲೆಲ್ಲ ನೋಡಿದ್ದೀನಿ, ಅಷ್ಟೊಂದು ಜನ ಹಾಕಿದ್ದಾರೆ, ಅವ್ರಿಗೆಲ್ಲ ಸಿಕ್ಕೈತಿ. ಮತ್ತೆ ಹೇಳು. ಅದಕ್ಕೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಚಾನಲ್ ಬಗ್ಗೆ ನಾವು ಹೇಳ್ತೀವಿ. ಮತ್ ನೀವು ಈ ತರ ಟ್ರೈ ಮಾಡಿ, ಮತ್ ನಿಮ್ಗೂ ಗೋಲ್ಡ್ ಮೆಡಲ್ ಸಿಗುತ್ತೆ. ಬೇಗ ಯೂಟ್ಯೂಬ್ಗೆ ತಯಾರಾಗಿ. ಯೂಟ್ಯೂಬ್ ಇಂದ ₹1 ಬಂದಿಲ್ಲ. ಬರ್ತದಾ? ಅದು 1000 ಕೋಟಿ. ನೀವು ಮಾಡಿಲ್ಲ ಅಂದ್ರೆ ನಮ್ಗೆ ಏನು ಸಿಗಲ್ಲ. ಅದಕ್ಕೆ ಬೇಗ ಮಾಡ್ಕೊಳ್ಳಿ. ಬಿರಿಯಾನಿ ಹೆಂಗಿತ್ತು ಹೇಳು ಫಸ್ಟ್. ಬಿರಿಯಾನಿ ಅಂತೂ ಸೂಪರ್ ಆಗಿತ್ತು. ಅದಂತೂ ಮೊಟ್ಟೆ ಅಂತೂ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಮೊಟ್ಟೆ ಹಾಕಿದ್ದಾರೆ ಅಂದ್ರೆ ಮಿಕ್ಸ್ ಮಾಡವ್ರೆ. ಅದ್ರ ಜೊತೆ ಚಿಕನ್ ಫ್ರೈ ಮಾಡಿದ್ದಾರೆ. ಟೇಸ್ಟ್ ಅಂತೂ ಟೇಸ್ಟ್. ಅದಕ್ಕೆ ಇವಾಗ ನಮ್ಮ ಅಮ್ಮ ಮಾತಾಡ್ತಾರೆ. ಏನೇನ್ ಕಷ್ಟ ಆಯ್ತಲ್ಲ, ಎಲ್ಲ ಏನಂತಂದ್ರೆ ಅಂತ ಹೇಳಿ. ನಿಮ್ಗೆ ಗೊತ್ತಾ, ನಮ್ಮಮ್ಮ ಒಂದ್ಸಲ ಹಾಕೊಂಡ್ರೆ ಏನ್ ಹಾಕೊಂಡು ಮೇಕಪ್ ಮಾಡಲ್ಲ, ಏನ್ ಆಗಿನ ಕಾಲ ಮುಚ್ಚಿ ಆಡ್ದಂಗ ಆಡ್ತಾರ ನಮ್ಮಮ್ಮನ. ನಮ್ಮಮ್ಮ ಅಂತಾರೆ ಸ್ಕೂಲಿಂದ ಬರ್ಬೇಕಾರೆ ಆಗಿನ ಕಾಲ ಮುಚ್ಚಿಯಲ್ಲ ನಾನು ಅಂತ. ಈಗ ನೋಡಿದ್ರೆ ಆಗಿನ ಕಾಲ ಮುಚ್ಚಿ ತರನೇ ರೆಡಿ ಆಗವ್ರೆ. ಅದಕ್ಕೆ 5 ನಿಮಿಷ ಸೀರೆ ಉಟ್ಕೊಂಡೋಗಲ್ಲ. 1000 ಲಕ್ಷ ಕೊಟ್ಟು ಸೀರೆ ತಗೊಂಡಿರ್ತಾರೆ, ಒಂದ್ ಸೀರೆನೂ ಯೂಸ್ ಮಾಡೋದೇ ಇಲ್ಲ. ನಮ್ಮ ಅಪ್ಪ ಎಷ್ಟೊಂದು ದುಡಿತಾರೋ ಅವೆಲ್ಲ ಬಂಡವಾಳ ಮಾಡೋದು ಸೀರೆಗೇನೆ. ಸೀರೆ, ನೈಟಿ, ಡ್ರೆಸ್ ಅಷ್ಟೇ ನಮ್ಮಮ್ಮಂದು. ಮೇಕಪ್ ಸೆಟ್ಟು ಅವೆಲ್ಲ ಏನೇನೋ ತಗೊಂತಾರೆ, ಒಂದು ಯೂಸೇ ಮಾಡಲ್ಲ. ಒಂದಿನಕ್ಕೆ 5 ಸೀರೆ. ಅದು ಎಲ್ಗಾರ ಹೋಗ್ಲಿ ಎಲ್ಗಾರ ಬರ್ಲಿ, ದೇವಸ್ಥಾನಕ್ಕಾಗ್ಲಿ ಎಲ್ಲಾರು ಹೋಗ್ಲಿ, ಬರೀ ಪ್ಯಾಂಟು ಶಾರ್ಟ್ ಹಾಕೊಂಡು ಹೋಗ್ತಾರೆ. ಸೂಪರ್ ಆಗೈತೆ. ನನ್ನ ಮಗ ಹೇಳ್ದಂಗೆ ಬಂದು ಎಲ್ಲ ತಿಂದ್ರಿ. ನೀವು ಈ ತರ ಹೊಸ ಹೊಸ ಚಾನಲ್ ಮಾಡಿ ನಮಗೂ ಕಳಿಸಿ. ನಾವು ಸಬ್ಸ್ಕ್ರೈಬ್ ಆಯ್ತೀವಿ. ನಾವು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಎಲ್ಲ ಮಾಡ್ತೀವಿ. ನಿಮ್ಗೂ ಎಷ್ಟು ಜನ ನಮ್ಗೆ ಸಬ್ಸ್ಕ್ರೈಬ್, ಲೈಕ್ ಮಾಡಿರ್ತಾರೋ ಅವ್ರಿಗೂ ನಾವು ಮಾಡ್ತೀವಿ. ಅವ್ರಿಗೂ ನಮ್ ತರನೇ ತರ್ಸ್ಕೊಡ್ತೀವಿ ಬಿರಿಯಾನಿನ. ನೀವು ಈ ತರನೇ ಬಿರಿಯಾನಿ ಮಾಡ್ಕೊಂಡು ತಿಂತಾರಿ, ಸೂಪರ್ ಆಗೇ ಇರುತ್ತೆ. ಆಮೇಲೆ ನೀವು ನಮ್ ಚಾನಲ್ ಸಬ್ಸ್ಕ್ರೈಬ್, ಲೈಕ್ ಮಾಡ್ತಿರ್ತೀರಾ. ಈ ತರ ಬಿರಿಯಾನಿ ಮಾಡಿದ್ ಯಾರಂತ ಕೇಳ್ತೀರಾ? ನಮ್ಮ ಅಪ್ಪನೇ ಮಾಡಿದ್ದು. ಮತ್ತೆ ಪ್ರತಿ ವರ್ಷನೂ ನಮ್ಮ ಅಪ್ಪನೇ ಮಾಡ್ತಾರೆ ಬಿರಿಯಾನಿ. ಯಾಕಂದ್ರೆ ನಮ್ಮ ಅಪ್ಪನ ಕೈ ರುಚಿ ಯಾರು ತಿಂದಿರಲ್ಲ. ನನ್ನ ತಂಗಿದೂರಿ ಎಲ್ಲಾ ಕೇಳ್ತಿರ್ತಾರೆ. ಅದೇ ನಮ್ಮ ಅಪ್ಪ ಯಾವಾಗಾರ ಒಂದ್ಸಲಿ ಮಾಡೋದು. ಯಾಕಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಬಿರಿಯಾನಿಗೆ. ಅದಕ್ಕೆ ಯಾರು ಕೊಡ್ಬೇಕು? ಯೂಟ್ಯೂಬರ್ ಕೊಡ್ಬೇಕಾ? ಅದಕ್ಕೆ ನಮ್ಮ ಅಪ್ಪಂಗೆ ಇವತ್ತು ಕಾಲ್ ಏಟಾಗಿತ್ತು, ಹಾಸ್ಪಿಟಲ್ಗೆ ಹೋಗಿ ಬಂದು ಆಮೇಲೆ ಮಾಡಿದೀವಿ. ನಾವು ಸ್ಕೂಲಿಂದ ಬಂದಿದ್ದು 4 ಗಂಟೆಗೆ. ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ನೀವು ಲೈಕ್ ಮಾಡಿ. ಆದ್ರೆ ನಾವು ಇವತ್ತು ಹೋಮ್ವರ್ಕ್ ಮಾಡಿಲ್ಲ, ಎಲ್ಲ ಮಾಡಿದೀವಿ. ಅವ್ರು ನೋಡೋರು ಹೋಮ್ವರ್ಕ್ ಮಾಡಬಾರ್ದು. ಅದಕ್ಕೆ ಇದೇ ತರ ಲೈಕ್, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಾವು ಎಲ್ಲ ಜೋಕ್ಸ್ ಎಲ್ಲ ಹಾಕ್ತಿರ್ತೀವಿ. ಹೊಸ ಹೊಸ ಚಾನಲ್ ಬಗ್ಗೆ ನಾವ್ ಹೇಳ್ತಾ ಇರ್ತೀವಿ, ಚಾನಲ್ ಮಾಡ್ತಾ ಇರ್ತೀವಿ. ಇವತ್ತೇ ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಹಾಕ್ತಾ ಇರೋದು. ಬೇಗ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಅನ್ಸುತ್ತೆ. ನಮ್ಗೆ ಮಾಡ್ಬೇಕಾದ್ರೆ ಬಾಯಲ್ಲಿ ನೀರ್ ಬರ್ತಾ ಇತ್ತು. ನೀವ್ ಎಷ್ಟೋ ಜನಕ್ಕೆ ನಾವು ತಿನ್ಬೇಕು ಅಂತ. ನೀವ್ ಎಷ್ಟೋ ಜನಕ್ಕೆ ಲೈಕ್ ಮಾಡ್ತೀರಾ, ಆದ್ರೆ ನಮಗ್ ಮಾತ್ರ 1 ಲೈಕ್ ಮಾಡಲ್ಲ. ದಯವಿಟ್ಟು ಮಾಡಿ.
ನಮ್ಮಪ್ಪ ಮಾತಾಡ್ತಾರೆ ಏನೇನ್ ಖರ್ಚಾಗಿದೆ ಅಂತ. ನಾವು ನೆಕ್ಸ್ಟ್ ಚಾನಲ್ ಅಲ್ಲಿ ಈಗ ನೀನ್ ಬಿರಿಯಾನಿ ಮಾತಾಡಿದ್ಯಲ್ಲ, ತೋರಿಸ್ತೀವಿ. ಮತ್ತೆ ಆಮೇಲೆ ಲೈಕ್ ಫ್ರೈ ಮಾಡಿ ತೋರಿಸ್ತೀವಿ. ನೀವು ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮಪ್ಪ ಯೂಟ್ಯೂಬ್ ಅಲ್ಲಿ ಮಾತಾಡ್ತಾರೆ. ನೀವು ಬ್ಯಾಗ್ ದುಡ್ಡಿನ ಬ್ಯಾಗ್ ಅಲ್ಲಿ ಕಳಿಸಿ ಬೇಗ. ಕೋಲ್ಡ್ ಮಟನ್ ನೆಕ್ಸ್ಟ್ ವಿಡಿಯೋದಲ್ಲಿ ಇವೆಲ್ಲ ಏನ್ ಮಾಡಿದೀವಿ ಎಲ್ಲ ತೋರಿಸ್ಕೊಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಿರಿಯಾನಿ ಹೆಂಗ್ ಮಾಡೋದು, ಚಿಕನ್ ಫ್ರೈ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ನಾವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮಪ್ಪ ಅಡ್ಗೆ ಮಾಡಿರೋದು ಫೋಟೋ ತೆಗ್ದಿದೀವಿ, ಅದನ್ನ ಕಳಿಸ್ತೀವಿ. ಆದ್ರೆ ಬೇಗ ಮಾಡ್ಬೇಕು. ನೀವು ಬರೀ 5 ದಿನ ಟೈಮ್ ಕೊಡ್ತೀವಿ. 5 ದಿನ ಟೈಮ್ ಕೊಡಕ್ ಆ ದೇಶ ಎಲ್ಲ ಹೋಗ್ಬಾರ್ದ. ಹಂಗಾದ್ರೆ 20 ದಿನ ಟೈಮ್ ಕೊಡ್ತೀನಿ. ಮಾಡದೆ ಇದ್ರಿ ಹಾಕಲ್ಲ, ನೀವು ಮಾಡಿದ್ರೆ ಹಾಕ್ತೀನಿ. ಒಬ್ರಾದ್ರೂ ಮಾಡಿದ್ರೆ ಓಕೆ. ಒಬ್ರಲ್ಲ ಎಲ್ಲಾರು ದೊಡ್ಡ ಸ್ಟವ್ ಮಾಡಿದ್ರೆ ಬಿರಿಯಾನಿ ಚೆನ್ನಾಗೈತದೆ. ಅಂದ್ರೆ ಒಂದೇ ಅವೇ ಚೆನ್ನಾಗಿ ಹೊಡಿತದಲ್ಲ ಇದು. ಹೌದು, ಇವ್ರು ಹೇಳಿ ನಿಜ. ದೊಡ್ಡ ಸ್ಟವ್ ಮಾಡಿ ಟೇಸ್ಟ್ ಅಂದ್ರೆ ಟೇಸ್ಟ್. ಅದೇ ಒಂದ್ ಸ್ವಲ್ಪ ಅಂಡೋಗುತ್ತೆ. ಒಂದಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬೋದು. ಎಲ್ಲಾ ವಿಡಿಯೋಗೂ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಒಂದ್ ಸ್ವಲ್ಪ ಅಂಡೋಗುತ್ತೆ, ಅದಕ್ಕೆ ಹಣ್ಣು ಕಟ್ಕೊಳ್ಳುತ್ತೆ. ಅದಕ್ಕೆ ನೀವು ಹಣ್ಣು ಕಟ್ಟಿದಂಗೆ ನೀಟಾಗಿ ಮಾಡ್ಬೇಕು. ಇಲ್ಲಾಂದ್ರೆ ನಮ್ ತರ ನೀವು ಕಷ್ಟ ಪಡ್ಬೇಕಾಗುತ್ತೆ. ಹೋಮ್ವರ್ಕ್ ಬರ್ದಿಲ್ಲ ನಾಳೆ ಹೇಳ್ತಿರ್ತಾರೆ. ನಮ್ಮಮ್ಮ ಹಳೆಕಾಲ್ ಮುದ್ಕಿ ಅದೆಲ್ಲ ಹೇಳ್ಬೇಡ. ಒಂದ್ ಸರ ಹಾಕೊಂಡಲ್ಲ, ಒಂದ್ ಮೇಕಪ್ ಮಾಡ್ಕೊಂಡಲ್ಲ, ಒಂದ್ ಬಳೆ ಹಾಕೊಂಡದಿಲ್ಲ. ನೀವು ಇದೇ ತರ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಬೇಕಂದ್ರೆ ನಮ್ಮಪ್ಪ ನಮ್ ಸ್ಕೂಲಲ್ಲಿ ಏನೇನಿದ್ವೋ ಆ ವಿಡಿಯೋ ಕಳಿಸ್ತಾರೆ. ಯಾವ ಸ್ಕೂಲ್ ಓದೋದು ಹೇಳು. GLPS ಒಡೆಯೂರು ಮಂಚನಹಳ್ಳಿ. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದೀವಿ. ಆ ಶಾಲೆ ಹೆಸರು GLPS ಒಡೆಯೂರು ಮಂಚನಹಳ್ಳಿ ಶಾಲೆ ಅಂತ. ಅದೇ ಶಾಲೆಯಲ್ಲಿ ಓದಿ ನಿಮ್ಗೆ ಪ್ರೈಸ್ ಎಲ್ಲ ಸಿಗುತ್ತೆ. ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ. ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ. ಯಾರನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಜಾಸ್ತಿ ಲಕ್ಷ ಫೀಸ್ ಏನ್ ಕಟ್ತೀರಾ? ನೀವು ಲಕ್ಷ ಈಗ ಡಿಗ್ರಿ ಡಿಪ್ಲೊಮಾವರೆಗೂ ನಿಮ್ ದುಡ್ಡೇ ಕಟ್ಟೋಷ್ಟಿಲ್ಲ, ಫ್ರೀ ಆಗಿ ಸ್ಕೂಲ್ ಸೇರ್ಸ್ಕೊಂತದೆ. ಇವಾಗ ನೀವು ಗೌರ್ಮೆಂಟ್ ಸ್ಕೂಲ್ ಅಡ್ಮಿಷನ್ ಆದ್ರೆ ನೀವು ದೊಡ್ಡವರಾದ್ಮೇಲೆ ಕಾಲೇಜಿಗೂ ಗೌರ್ಮೆಂಟ್ ಅಡ್ಮಿಷನ್ ಆಗ್ಬೇಕು. ಆದ್ರೆ ನಮ್ಮ ಸ್ಕೂಲಲ್ಲಿ ಇರೋದು ಬರೀ 5ನೇ ಕ್ಲಾಸ್ ಗಂಟ. 6ನೇ ಕ್ಲಾಸ್ಗೆ ನಾವು ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಆಗ್ಬೇಕು. ಬೇರೆ ಸ್ಕೂಲ್ಗೆ ಆದ್ರೂ ಗೌರ್ಮೆಂಟ್ಗೆ ಸೇರ್ಕೋಬೇಕು. ಗೌರ್ಮೆಂಟ್ ಸೇರ್ಕೊಂಡಿಲ್ಲ ಅಂದ್ರೆ ಯಾವ್ದಕ್ಕೂ ಲಾಯಕ್ ಬರಲ್ಲ. ಕಟ್ಟಿಲ್ವಾ? ನಾನು ತಿನ್ಬಿಟ್ಟು ಬೇಕ್ರಿಗೆ ಹೋಗಿದ್ವಿ, ಚಾಕ್ಲೇಟ್ ನೋಡಿ ಚೆನ್ನಾಗಿದೆ. ಪ್ಲೀಸ್ ನಮ್ಮ ಮನೇಲಿರೋ ಫೋಟೋಸ್ನೆಲ್ಲ ಕಳಿಸ್. ನಮ್ಮ ಮನೆ ದೇವ್ರ ಫೋಟೋಸ್ನ ಕಳಿಸ್ತೀವಿ. ನೈಟ್ ತಿನ್ನೋದು ಬೆಳಗ್ಗೆ ನೈಟ್ ಅದೊಂದು ಇದು ನಮ್ಮ ಅಪ್ಪ ನೀವು ಚೆನ್ನಾಗಿದೆ. ನೀವು ಈ ತರ ಮಾಡ್ಬೇಕನ್ಸಿದ್ರೆ ನಮ್ಮ ಅಪ್ಪ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾರೆ, ಆಗ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಪ್ಪ ಪಕ್ಕ ನಿಮಗೆ ತೋರಿಸಿ ಕಳಿಸ್ತಾರೆ. ಅದುವರೆಗೂ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಿಮ್ ಗೋಲ್ಡ್ ಮಟಲ್ ನಮ್ಗೆ ಸಿಕ್ತಂದ್ರೆ ಪಕ್ಕ ನಿಮ್ಗೆ ಗೋಲ್ಡ್ ಮಟಲ್ ನಿಮ್ಗೂ ಸಿಗಂಗ್ ನಾವು ಗೋಲ್ಡ್ ಮೆಡಲ್, ಅದು ಮಟ್ಟಲ್ ಅಲ್ಲ. ಅದನ್ನು ಅಂತಾರೆ ಸುಮ್ಮನೆ. ಇಂಗ್ಲಿಷ್ ಮೀಡಿಯಂ ನಮ್ಮ ಅಕ್ಕನ ಸೇರಿಸಿದ್ರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಅಲ್ಲೂ ಏನು ಓದ್ಲಿಲ್ಲ, ಮತ್ ನಮ್ಮೂರಲ್ಲೂ ಓದ್ಲಿಲ್ಲ.
ಈ ಸ್ಕೂಲಲ್ಲೂ ಓದ್ಲಿಲ್ಲ ಅಂದ್ರೆ ಸೀದಾ ಇವನು ಬರೀ ಮಾತಾಡ್ತಾನೆ ಗಾಳಿ ಕೆಲ್ಸಕ್ಕೆ. ಈ ಸತಿ ಹಂಗೆಲ್ಲ ಫೋನ್ ಕೇಳಿದ್ರೆ ಇವನು ಮನೆ ಕೆಲ್ಸಕ್ಕೆ. ನಾನಂತೂ ಈಗ ಹೋಗೋದು ಇಲ್ಲ, ನಮ್ಮ ಅಪ್ಪ ಕಳ್ಸೋದು ಇಲ್ಲ. ಕನ್ಸ್ ಮನ್ಸಲ್ಲೂ ಅನ್ಕೋಬೇಡ. ನಾನು ಅಂತವನಾಗಿದ್ರೆ ಸಾಧ್ಯನೇ ಇಲ್ಲ. ಒಪ್ಪ ಕಳ್ಸೋರಾಗಿದೆ, ಸತ್ರು ಕಳ್ಸಲ್ಪ. ಕಳಿಸ್ತಾರೆ ಇದು. ಅದಕ್ಕೆ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಪಟಾಪಟ್ಟು ನಮ್ಗೆ ಗೋಲ್ಡ್ ಮಟ್ಟ ತರ್ಸೋದ್ರೇನೆ. ತಗೊಳ್ಳಿ ನೀವು ತಿನ್ನಿ. ನೋಡಿ ಇದು ನೋಡಿ, ಇದು ಫ್ರೈ, ಇದು ಬಿರಿಯಾನಿ. ಇವೆಲ್ಲ ಸೇರಿಸಿ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಬಟ್ ನೀವು ಅಷ್ಟೊಂದು ಖರ್ಚು ಮಾಡಕ್ ಹೋಗ್ಬೇಡಿ. ನೋಡಿ, ಚೆನ್ನಾಗಿದೆ, ತಿನ್ನಿ ನೀವು. ನೋಡಿ ಗುಂಟಕಾಯಿ ಫ್ಲೇವರ್ ನಂದು ಎಷ್ಟ್ ಚೆನ್ನಾಗಿದೆ. ನೀವು ಏನ್ ಮಾಡ್ತಿರೋ ಗೊತ್ತಾ, ಫಸ್ಟ್ ಟೈಮ್ ಮಾಡ್ತಿದ್ರೆ ನೀವೇ ಇನ್ಮೇಲೆ ನಮ್ಮ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ನೀವು ಕೂಡ ವಿಡಿಯೋ ಮಾಡಿ ನಮಗೂ ಕಳಿಸಿ, ನಾವು ನೋಡ್ತಾ ಇರ್ತೀವಿ. ಪಕ್ಕ ಫೋಟೋ ಕಳಿಸ್ತೀವಿ. ಇವಾಗ ನಾನು ಒಂದೇ ಸತಿ ತಿಂತಾ ಇದ್ದೀನಿ, ಆದ್ರೆ ಜಾಸ್ತಿ ರೇಟ್ ಆಗುತ್ತೆ ಇವಕ್ಕೆ. ಹೋಟ್ಲಲ್ಲಿ ಅಲ್ಲೆಲ್ಲ ತಗೊಳ್ಳೋ ಬದಲು ನಮ್ಮ ಮನೇಲಿ ಮಾಡ್ಕೊಂಬೋದು. ನೀವು ಹೋಟ್ಲಲ್ಲಿ ದುಡ್ಡು ಖರ್ಚು ಮಾಡಿ ತಿನ್ನೋ ಬದಲು ಮನೇಲೆ ಮಾಡ್ಕೊಂಡು ತಿನ್ಬೋದು ಬಿರಿಯಾನಿನ. ಅದು ಕೂಡ ದುಡ್ಡಿಲ್ಲ, ನಾವು ತಗೊಳಕ್ ಆಗಲ್ಲ ಅಂದ್ರೆ ನೀವು ತಿನ್ನಕ್ಕಾಗಲ್ಲ, ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ದುಡ್ಡು ಇಲ್ಲೇಬೇಕಾಗುತ್ತೆ. ಸೂಪರ್ ಆಗಿದೆ, ನೀವು ಟ್ರೈ ಮಾಡಿ, ನೀವು ಟೇಸ್ಟ್ ನೋಡಿ. ಇಲ್ಲಾಂದ್ರೆ ನೀವು ಬಿರಿಯಾನಿ ಬೇರೆ ಯಾವ್ದಾದ್ರು ಚಾಕ್ಲೇಟ್ ಯಾರನ್ನ ಹತ್ರ 10 ರೂಪಾಯಿ ಇಸ್ಕೊಂಡು ಚಾಕ್ಲೇಟ್ ತಗೊಂಡು ಚಾಕ್ಲೇಟಿಗೆ ಯಾವ್ದಾರ ಐಸ್ ಕ್ರೀಮ್ ಮಾಡಿಬಿಟ್ಟು ಯೂಟ್ಯೂಬ್ಗೆ ಹಾಕಿ ಯೂಟ್ಯೂಬ್ ನಿಮ್ಗೆ ದುಡ್ಡು ಹಾಕುತ್ತೆ. ನೀವು ಕೆಲ್ಸಕ್ಕೆ ಸೇರ್ಕೊಂಡಿದ್ರೆ ಅದಾದ್ರೂ ಓಕೆ. ನೀವು ಕೆಲ್ಸಕ್ಕೆ ಸೇರ್ಕೊಂಡಿದ್ರೆ ದುಡ್ಡು ಬಂದ್ಮೇಲೆ ನೀವು ತಗೊಂಡ್ ಮಾಡ್ಕೋಬಹುದು. ಇವಾಗ ನಮ್ಮ ಅಕ್ಕ ಹೇಳ್ತಾನೆ ನೋಡಿ, ನಮ್ಮಮ್ಮ ಪಾತ್ರೆ ಖರ್ಚು ಮಾಡ್ತದೆ. ಆದ್ರೆ ಏನ್ ಮಾಡ್ತದೆ, ಪಾತ್ರೆಗೆ ನಾನು ಸೈಕಲ್ ಮಾಡ್ಬಿಡ್ತೀನಂತು. ಅದಕ್ಕೆ ನಮ್ಮಪ್ಪ ಬೇಡ ಅಂತ ₹100 ಖರ್ಚು ಮಾಡಿ ಇವೆಲ್ಲ ತರ್ಸಿರೋದು. 1 ರೂಪಾಯಿಗೆ ಇವೆಲ್ಲ ಬಂದಿಲ್ಲ. ಲಕ್ಷಾಂತರ ರೂಪಾಯಿ ಎಲ್ಲ ಐತಲ್ಲ ನಮ್ಮ ಹತ್ರ. ಇವೆಲ್ಲ ಸೇರಿಸಿ ಎಷ್ಟಾಯ್ತು? ಲಕ್ಷ ತಾನೆ. ಸಾಲ ಎಲ್ಲ ಸಾಲನೇ. ಅದ್ಯಾವ್ದೋ ನಾವು ಹಳೆ ಮನೇಲಿ ಇದ್ವಿ. ಇಂದ್ರಮ್ಮ ಅಂತ ಓನರ್ ಹೆಸರು. ಓನರ್ ನಮ್ಗೆ ಪರಿಚಯ. ಅದಕ್ಕೆ ಕಾಸು ಇಸ್ಕೋತೀವಿ. 1,000, 5,000, 3,000, 6,000 ತರ ಇಸ್ಕೋತಾ ಇರ್ತೀವಿ. ಮತ್ತೆ ಅವ್ರು ಕಟ್ಟಬೇಕು. ಕಟ್ಟಿಲ್ಲ ಅಂದ್ರೆ ಅವರು ಮತ್ತೆ ಕೊಡೋದಿಲ್ಲ. ಅವ್ರು ಮತ್ತೆ ದುಡ್ಡು ಕೇಳಿದ್ರು ಕೊಡಲ್ಲ. ಅವರು ಬಿರಿಯಾನಿ ಹೆಂಗಿದೆ ಅಂತ ಸೇಮ್ ಹೋಟ್ಲು ತರನೇ ಇದೆ. ಚೆನ್ನಾಗಿದೆ ನೋಡಿ, ನೀವು ಟೇಸ್ಟ್ ಮಾಡ್ತಾ ಇರಿ. ಅದಕ್ಕೆ ಚೆನ್ನಾಗಿದೆ. ನಾವು ಯೂಟ್ಯೂಬ್ ಡ್ಯಾನ್ಸ್ ಮಾಡೋಣ ಅಂತಿದ್ವಿ. ನೀವು ಈ ತರ ಮಾಡ್ಕೊಂಡು ತಿಂತಾ ಇರ್ಬೇಕು. ನಂಗಂತೂ ಬಿರಿಯಾನಿ ಅಂತೂ ಟೇಸ್ಟ್ ಆಯ್ತು. ನನ್ನ ಫೇವ್ರೆಟ್ ಬಿರಿಯಾನಿ ನಮ್ಮ ಅಪ್ಪನೇ ಯಾವಾಗ ಮಾಡ್ತಾರೆ. ನೀವು ಆಗಲ್ಲ ಅನ್ಕೋಬಾರ್ದು, ಮನ್ಸು ಮಾಡಬೇಕು, ಚೆನ್ನಾಗೇ ಆಗುತ್ತೆ. ನೀವು ಅನಿಲ್ ಬಾಯ್ ಆಗ್ಲಿ ಯಾವ್ದಾರ ಬಾಯ್ ಆಗ್ಲಿ ನೀವು ಮಾಡ್ಕೊಂಡೇ ಮಾಡ್ಕೋಬಹುದು. ಹಾಕಿಲ್ಲಮ್ಮ ಅವಳು ನೋಡಲ್ ತ್ಯಾವ ಬಟ್ಟೆ ನೋಡಿ. ಇದಷ್ಟ ನಮ್ಮ ಅಕ್ಕಂಗೆ ಹೊಸ ಬಟ್ಟೆ ಹಾಕಿದ್ದೆ ತಪ್ಪಾಯ್ತು. ಚಿಕನ್ ಫ್ರೈ ನೋಡಿ ಬಟ್ಟೆ ಎಲ್ಲ ಮಾಡ್ಕೊಂಡ ಹೊಸ ಬಟ್ಟೆ ಎಲ್ಲ. ನೀವು ತಿನ್ನಿ ಹೊಸ ತರ ಮಾಡ್ಕೊಂಡು. ನಮ್ಮಮ್ಮ ಬಟ್ಟೆ ನೀವು ಕೂಡ ನಮಗೋಸ್ಕರನು ನೀವು ಕೂಡ
ಹೊಸ ಚಾನಲ್ ಕೂಡ ಮಾಡಿ ನಮಗೂ ಅರ್ಥ ಆಗುತ್ತೆ, ನಿಮಗೂ ಚೆನ್ನಾಗಿರುತ್ತೆ. ದೋಸ್ತು ಇಲ್ಲಿ ಮಾತಾಡ್ದಂಗೆ ಸ್ಕೂಲಲ್ಲಿ ಮಾತಾಡಲ್ಲ. ಸ್ಕೂಲಲ್ಲಿ ಮೇಡಮ್ ಏನಾದ್ರು ಬಾಯ್ ಬಿಡು ಅಂದ್ರೆ ಕೈ ಕೊಟ್ಕೊಂಡು ಬಾಯಿ ಮುಚ್ಕೊಂಡು ಕೂತಿರ್ತಾಳೆ. ಅದಕ್ಕೆ ದೋಸ್ತ ಇವಳಿಗೆ ಹಂಗೆ ಬೈ ಅವಳು ಬಾಯ್ ಬಿಡ್ಬೇಕು, ಹಂಗ್ ಮಾಡ್ರಿ. ಮನೇಲಿ ಬಾಯ್ ಬಿಟ್ಟಂಗೆ ಸ್ಕೂಲಲ್ಲಿ ಬಿಡಲ್ಲ. ಪಕ್ಕಸುರಾಮ್ ಸರ್ ಇವ್ರು ಅನ್ಕೋಬೇಡಿ, ನಾವೇ ಸಣ್ಣವ್ರೆ. ಯೂಟ್ಯೂಬ್ಗೋಸ್ಕರ ನಾವ್ ಹಿಂಗ್ ಮಾಡ್ತಿರೋದು, ಫಸ್ಟ್ ಟೈಮ್ ಆಗ್ತಿರೋದಲ್ವಾ, ಅದಕ್ಕೋಸ್ಕರ ಜೋಕ್ಸ್ ಎಲ್ಲ ಮಾಡಿ ನಿಮ್ಗೆ ನಗು ಪಡಿಸ್ಬೇಕಂತಾನೆ ನಾವ್ ಈ ತರ ಮಾಡ್ತಾ ಇರೋದು. ಅದೆಲ್ಲ ಸುಲ್ಸ್ಕೊಂಡೆ. ಮುಗೀತು. ಓ ಬಾಡಿಗೆಲ್ಲ ಕೂದಲೆಲ್ಲ ಉದುರಿಸ್ಬಿಟ್ರು ಕಣೆ. ನನ್ನ ಅಕ್ಕ ದೊಡ್ಡವಳಾಗ್ರೆ ನಿಮ್ಗೆ ಯಾರಿಗೂ ಓ ಹಂಗಳ್ತಾಳೆ. ನಾನು ಹೇಳಕ್ಕಾಗಲ್ಲ, ಇಲ್ಲಾಂದ್ರೆ ಹಾಲು ಮುರಿದೋದ್ ನೋಡ್ರಿ. ಚಿಕನ್ ತಿಂದ್ಬಿಟ್ಟು ನನಗೆ ಎಷ್ಟೊಂದು ಹಲ್ ಮುರಿದೋಗಿವೆ. ಇದೊಂದು ಸರ್ತಿ ಇದೊಂದು ಎಷ್ಟೊಂದು ಹಲ್ ಮುರಿದೋಗಿವೆ. ಹಾಳಾದು ಕಾಳು ತಿಂತೀನಿ, ಅದರಿಂದ ನಾನು ಅಲ್ಲೇ ಮುರಿದೋಗ್ತವೆ. ನಮ್ಮ ಅಪ್ಪ ಅಮ್ಮ ಎಲ್ಲಾರು ನಗ್ತವ್ರೆ. ಸೂಪರ್. ಅವ್ರ ಜೋಕ್ಸ್ ಇಷ್ಟ ಆಯ್ತಲ್ವಾ? ಎಲ್ಲ ಕಿತಾಪತಿ ಕೆಲಸ ಮಾಡ ನಮ್ಮಪ್ಪ. ಒಂದು ಮಾಡು ಅಂದ್ರೆ ಒಂದು ರೆಡಿ ಹೋಗು ಅಂದ್ರೆ ಕೂತಿರ್ತಾಳೆ, ಅಪ್ಪ ಏನ್ ಮಾಡ್ತಾರೆ. ಆಮೇಲೆ ಅಪ್ಪ ಹೇಳಿದ್ರೆ ಎರಡ್ ಸಲ ಹೇಳ್ಬೇಕು. ನಾನು ಇಲ್ಲೇ ಕೂತಿದ್ದೀನಿ, ಅಲ್ಲೇ ಒಂದೇ ಸತಿ ಹೇಳೈತೆ ಹಿಂಗೆ ಕೂತವಳೆ. ನಿನ್ನ ಹೆಸರು ಹೇಳಿಲ್ವಲ್ಲ ಅವ್ರಿಗೆ? ನನ್ನ ಹೆಸರು ಧನಂಜಯ, ನಮ್ಮ ಅಮ್ಮನ ಹೆಸರು ಜಯಲಕ್ಷ್ಮಿ, ನಮ್ಮ ಅಪ್ಪನ ಹೆಸರು ಮಹೇಶ್ ಸಿ, ನಮ್ಮ ಅಪ್ಪನ ಹೆಸರು ಮಾನ್ಯಶ್ರೀ. ಇದು ನಮ್ಮ ಸ್ಕೂಲಲ್ಲಿ ಒಬ್ಳು ಮಾನ್ಯ ಅಂತಿದ್ದಾಳೆ, ಅವಳಲ್ಲ, ಇವಳ ಹೆಸರು ಮಾನ್ಯಶ್ರೀ. ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ ನಿಮ್ ಸ್ಕೂಲಲ್ಲಿ ಮಾನೇ ಇರ್ತಾಳೆ ಅಂತ? ಮಾತಾಡಲ್ಲಿ ಫಸ್ಟು. ಎಲ್ಲಾರು ಈ ತರ ಮಾಡ್ಕೊಂಡು ತಿಂತಾರೆ, ಸಗದಾಗಿರುತ್ತೆ. ನೀವು ಬಾಂಡ್ಲೆನೂ ಕೂಡ ತಿಂದಾಕ್ಬಿಡ್ತೀರಾ, ಅಷ್ಟು ಟೇಸ್ಟ್ ಆಗಿದೆ. ನೋಡು ತಿರ್ಗಾ ಸ್ಕೂಲಲ್ಲಿ ಒಬ್ಬ ಕಳ್ಳ ಇದ್ದಾನೆ, ಅವನ ಹೆಸರು ನರ್ಸ್ಲಾಲ್ ಅಂತ. ನರ್ಸ್ಲಾರು ಬಾತ್ರೂಮ್. ಸರಿ, ಇಬ್ರು ಅಲ್ಲಿಗೆ ಬಂದು ಬಾಯ್ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮಾಡ್ಕೊಂಡು ತಿನ್ಬೇಕು. ನಮಗೂ ಮಾಡಿ ಕಳ್ಸಿ, ನಾವು ಕೂಡ ಹೊಸ ತರ ಕಲ್ತ್ಕೊಂತ ಇರ್ತೀವಿ. ಬಾಯ್. ಮಾನ್ಯ ಚಾನಲ್, ಮಾನ್ಯ ಚಾನಲ್, ಧನಂಜಯ ಚಾನಲ್.